ಮರಳಾಗಿ ಘಮ ಘಮ ಅಂತ ಮನೆಯಲ್ಲಿ ಕಾಯಿಸಿರೋ ತುಪ್ಪ ಯಾರಿಗೆಲ್ಲ ಇಷ್ಟ ಆಗತ್ತೆ. ಬನ್ನಿ ಇವತ್ತು ಇದನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡ್ಕೊಂಡು ಬರೋಣ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾವು ಮರಳಾಗಿ ರುಚಿಯಾಗಿ ತುಪ್ಪನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ ನಂದಿನಿ ಅನ್ಸಾಲ್ಟೆಡ್ ಬಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಉಪ್ಪು ರಹಿತ ಬೆಣ್ಣೆ ಇದು. ನಾನು 1.5 kg ಬೆಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಅರಿಶಿಣದ ಎಲೆಯನ್ನು ತೊಗೊಂಡಿದ್ದೀನಿ, ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಎಲ್ಲನೂ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ ಕಾಳು, ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಇದರಲ್ಲೇನು ಮೆಜರ್ಮೆಂಟ್ ಇಲ್ಲ, ಎಲ್ಲ ಒಂದೊಂದು ಅರ್ಧ ಚಮಚ ಆದರೆ ಸಾಕು. ತುಪ್ಪ ಕಾಯಿಸೋಕ್ಕೆ ಯಾವಾಗಲೂ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಳ್ಳಿ. ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆಯನ್ನು ಬಳಸ್ತಾ ಇದ್ದೀನಿ. ಇದು ಸಾಕಷ್ಟು ದಪ್ಪನೂ ಇದೆ, ದೊಡ್ಡದಾಗೂ ಇದೆ. ಈಗ 3 ಪ್ಯಾಕೆಟಿನ ಬೆಣ್ಣೆಯನ್ನು ಇದಕ್ಕೆ ಸೇರಿಸ್ತಾ ಬರೋಣ. ನೋಡಿ, ತುಪ್ಪ ಬೆಣ್ಣೆ ಕರಗ್ತಾ ಇದೆ. ನೀವು ಯಾವುದೇ ಬೆಣ್ಣೆ ಬೇಕಾದರೂ ಬಳಸ್ಕೋಬೋದು. ಮನೆಯಲ್ಲಿ ಹಾಲನ್ನು ಕಾಯಿಸಿ ಕೆನೆ ತೆಗೆದಿರೋ ಬೆಣ್ಣೆಲ್ಲಾದರೂ ಮಾಡ್ಕೋಬೋದು, ಅಥವಾ ಅಂಗಡಿಯಲ್ಲಿ ಸಿಗೋ ಬೆಣ್ಣೆಯಿಂದ ನಾನು ಮಾಡ್ಕೋಬೋದು. ಎಲ್ಲದಕ್ಕೂ ಒಂದೇ ಮೆಥಡನ್ನ ಯೂಸ್ ಮಾಡಿದ್ರೆ ಸರಿಯಾಗಿ ಬರುತ್ತೆ. ಈ ಬೆಣ್ಣೆ ಫ್ರಿಡ್ಜಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ ನನಗೆ ಈ ಹಂತದಲ್ಲಿ. ಇಲ್ಲಾಂದರೆ ಬೇಗನೆ ಕರಗಿಬಿಡುತ್ತೆ. ತುಪ್ಪನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಶುದ್ಧವಾಗೂ ಇರುತ್ತೆ, ಹಾಗೂ ಆ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೊನೆ ತನಕ. ನಾನು ಇದೇ ಹಂತದಲ್ಲಿ ಸ್ವಲ್ಪ ಉಪ್ಪಿಟ್ಟಿಟ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಈ ಉಪ್ಪು ನಿಮಗೆ ತುಪ್ಪದಲ್ಲಿ ಒಳ್ಳೆ ರುಚಿನ ಆ್ಯಡ್ ಮಾಡುತ್ತೆ. ಹಾಗೆ ಇದು ಪ್ರಿಸರ್ವೇಟಿವ್ ಥರ ಕೂಡ ನಿಮಗೆ ಕೆಲಸ ಮಾಡುತ್ತೆ. ತುಪ್ಪ ಯಾವುದೇ ರೀತಿಯಲ್ಲಿ ನಿಮಗೆ ಹಾಳಾಗೋದಿಲ್ಲ, ವಾಸನೆ ಬರೋದಿಲ್ಲ, ಟೆಕ್ಸ್ಚರ್ ಸಹ ಏನು ಕೆಟ್ಟು ಹೋಗೋದಿಲ್ಲ. ಈ ರೀತಿ ತುಪ್ಪನ ನಾವು ಮನೆಯಲ್ಲಿ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಎಕ್ಸ್ಟ್ರಾ ಇರೋದಿಲ್ಲ. ಈಗ ನೋಡಿ, ಬೆಣ್ಣೆ ಕರಗ್ತಾ ಬರ್ತಾ ಇದೆ. ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ದಿನನಿತ್ಯ 1 ಸ್ಪೂನ್ ಅಂತ ತುಪ್ಪನ ಬಳಸಲೇಬೇಕು. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಮತ್ತು ಹೆಣ್ಮಕ್ಳಿಗೆ ತುಪ್ಪ ಬಳಸೋದು ತುಂಬ ಒಳ್ಳೆಯದು. ಬೋನ್ಸ್ಗೆಲ್ಲ ತುಂಬ ಸ್ಟ್ರೆಂತ್ ಕೊಡುತ್ತೆ, ಮತ್ತು ಬುದ್ಧಿನೂ ಚುರುಕಾಗುತ್ತೆ ಮಕ್ಕಳಿಗೆಲ್ಲ ಕೊಡೋದ್ರಿಂದ. ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ತಿನ್ನೋದ್ರಿಂದ. ಹಾಗಾಗಿ ತುಪ್ಪನ ನಾವು ಡೈಲಿ ನಮ್ಮ ಡಯಟಲ್ಲಿ ಯಾವುದೋ ಒಂದು ಫಾರ್ಮಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮ. ನೋಡಿ, ಬೆಣ್ಣೆ ಅಷ್ಟು ಕರಗಿ ಒಂದು ದಪ್ಪ ಮಿಶ್ರಣ ತಯಾರಾಗಿದೆ. ಇದು ಇವಾಗಿನ್ನ ಮಂದಗಿರುತ್ತೆ. ಇದು ಕುದೀತಾ ಎಣ್ಣೆ ರೀತಿ ಫಾರ್ಮ್ ಆಗಿ ತುಪ್ಪ ರೆಡಿಯಾಗುತ್ತೆ. ಈ ಹಂತದಲ್ಲಿ ಸ್ವಲ್ಪ ಉಕ್ಕಿ ಬರುತ್ತೆ, ಪಾತ್ರೆ ಮೇಲ್ಗಡೆ ಉಕ್ಕಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೋಸ್ಕರನೇ ನಾವು ದೊಡ್ಡ ಪಾತ್ರೆಯನ್ನು ಇಟ್ಕೋಬೇಕಾಗತ್ತೆ. ನೋಡಿ ಹೇಗೆ ಉಕ್ಕಿ ಬರ್ತಾಯಿದೆ. ಇದು ನಾರ್ಮಲ್ ಪ್ರೊಸೀಜರು, ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅಷ್ಟೇನೂ ಇಲ್ಲ. ನೋಡಿ, ಎಲ್ಲ ಉಕ್ಕಿ ಬರ್ತಾಯಿದೆ. ಇದನ್ನು ಹಾಗೆಯೇ ಬಿಟ್ಟಿರಿ, ಮಧ್ಯಮ ಉರಿಲೇ ಇಟ್ಟು ಮಾಡಿ. ತುಂಬ ದೊಡ್ಡ ಉರಿನೂ ಇಡಬೇಡಿ, ತುಂಬ ಸಣ್ಣ ಉರಿಯಲ್ಲೂ ಇಡೋದು ಬೇಡ. ಮಧ್ಯಮ ಉರಿಯಲ್ಲಿ ಇಟ್ಟು ಕಾಯಿಸಿದ್ರೆ ಸಮಾಧಾನದಿಂದ ಅದ್ರ ಮುಂದೆ ನಿಂತು ನೋಡ್ತಾ ಇದ್ದರೆ ತುಪ್ಪ ರೆಡಿ ಆಗುತ್ತೆ. ನಿಮಗೆ 15 ನಿಮಿಷದಿಂದ 20 ನಿಮಿಷದೊಳಗಡೆ ಮನೆಯಲ್ಲಿ ತಾಜಾ ತುಪ್ಪ ರೆಡಿ ಆಗುತ್ತೆ. ನೋಡಿ, ನೊರೆ ಎಲ್ಲ ಕರಗಿ ನಿಧಾನಕ್ಕೆ ಮೇಲ್ಗಡೆ ಒಂಥರ ಎಣ್ಣೆ ಥರ ಫಾರ್ಮ್ ಆಗ್ತಾಯಿದೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ರುಚಿಕರವಾದ ಆರೋಗ್ಯಕರವಾದ ವಿಡಿಯೋಗಳೊಂದಿಗೆ ನಾವು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತೀವಿ. ನೋಡಿ, ಚೆನ್ನಾಗಿ ಕುದ್ದು ಮೇಲೆ ಒಂದು ಎಣ್ಣೆ ಪದರ ಬರ್ತಾ ಇದೆ. ಇದು ತಳದಲ್ಲಿ ಒಂದು ಗಟ್ಟಿ ಅಂಶ ಎಲ್ಲ ಸೇರೋದೆಲ್ಲ ಈ ದೊಡ್ಡ ಪಾತ್ರೆ ತಳ ದಪ್ಪ ಇರೋ ಪಾತ್ರೆ ಇಡೋದ್ರಿಂದ ಅದೇನೂ ಅಂಟ್ಕೊಳ್ಳೋದಿಲ್ಲ. ಸುಮ್ಮನೆ ಮಧ್ಯದಲ್ಲಿ ಒಂದೊಂದು ಸರಿ ಕೈ ಆಡಿಸಿದ್ರೆ ಸಾಕಾಗುತ್ತೆ. ಆ ತಳದಲ್ಲಿರೋ ಪದಾರ್ಥ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ನಾವು ತುಪ್ಪನ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೇನು ತುಪ್ಪ ರೆಡಿ ಆಯಿತು ಅಂತ ಇಮಿಡಿಯೇಟಾಗಿ ತೆಗೆದಾಗ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಘಮ ಮತ್ತು ರವೆ ಟೆಕ್ಸ್ಚರು. ಹಾಗಾಗಿ ಒಂದು
ಒಂದು 2-3 ನಿಮಿಷ ಅದು ಆರೆಂಜ್ ಬಣ್ಣಕ್ಕೆ ತಿರುಗೋವರೆಗೂ ನಾವು ತುಪ್ಪನ ಇಟ್ಟು ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಆದರೆ ನಮ್ಮ ಗಮನ ಪೂರ್ತಿ ಅಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ನಾವು ಸಿಯೋದಕ್ಕೆ ಬಿಡೋದು ಬೇಡ. ನೋಡ್ತಾನೇ ಇರೋಣ. ಒಂದು ಕಂದು ಬಣ್ಣ ತಿರುಗಿದ ತಕ್ಷಣ ನಾವು ಆಫ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲೆಷ್ಟು ಚೆನ್ನಾಗಿ ಮೇಲೆ ಎಣ್ಣೆ ಥರ ಬಂದು ರೆಡಿ ಆಗ್ತಾಯಿದೆ. ನಾವು ಈ ಹಂತದಲ್ಲಿ ಈ ಹಂತದಲ್ಲಿ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಳ್ತಾ ಬರೋಣ. ನುಗ್ಗೆ ಸೊಪ್ಪನ್ನು ಹಾಕಿದ್ದೀವಿ. ಇಲ್ಲಿ ಒಂದೇ ಒಂದು ಚೂರು ನೀರನ್ನು ಹಾಕಿ ನೋಡ್ತೀವಿ. ಆವಾಗ ಅದು ಒಂಥರ ಟೊಳ ಅಂತ ಸೌಂಡ್ ಬರುತ್ತೆ. ಅದರ ಅರ್ಥ ತುಪ್ಪ ರೆಡಿ ಆಗ್ತಾಯಿದೆ ಅಂತ, ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ. ಆ ಹಂತದಲ್ಲಿ ತೆಗೆದುಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಘಮ ತುಂಬ ಚೆನ್ನಾಗಿರಬೇಕು, ಆ ಟೆಕ್ಸ್ಚರ್ ತುಂಬ ಚೆನ್ನಾಗಿರಬೇಕು, ತುಂಬ ದಿನಗಳ ಕಾಲ ತುಪ್ಪದ ಪರಿಮಳ ಬದಲಾಗಬಾರ್ದು ಅಂದರೆ ಇನ್ನೂ ಒಂದು ಚೂರು ಕಂದು ಬಣ್ಣ ಬರೋವಷ್ಟು ನಾವು ತುಪ್ಪನ ಕಾಯಿಸ್ಕೊಳ್ಳೋಣ. ನೋಡಿ ಆ ನೀರು ಹಾಕಿದಾಗ ನೊರೆ ಬಂತು, ಅದು ಏನು ತೊಂದರೆ ಇಲ್ಲ. ಈಗ ನೋಡಿ ಒಂದೊಂದೇ ನಾವು ಎತ್ತಿಟ್ಕೊಂಡ್ರೋ ನುಗ್ಗೆ ಸೊಪ್ಪು, ಅರಿಶಿಣದ ಎಲೆ, ವೀಳ್ಯದೆಲೆ ಎಲ್ಲನೂ ಹಾಕ್ತಾ ಬರೋಣ. ಹಾಗೆ ಮೆಂತ್ಯ ಕಾಳು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಸಹ ಸೇರಿಸೋಣ. ಇದೆಲ್ಲದನ್ನು ಹಾಕೋದ್ರಿಂದ ತುಪ್ಪದಲ್ಲಿ ಒಳ್ಳೆ ಪರಿಮಳನ ಕೊಡುತ್ತೆ ಇದು. ಹಾಗೆ ಪ್ರಿಸರ್ವೇಟಿವ್ಸ್ ಥರ ಕೂಡ ಕೆಲಸ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಏನೇನೋ ಪದಾರ್ಥ ಹಾಕ್ಕೊಳ್ತೀರ ತುಪ್ಪಕ್ಕೆ ಅದನ್ನು ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಹೀಗೆ ಮಾಡೋದು. ಈ ಪದಾರ್ಥಗಳನ್ನ ಹಾಕಿ ತುಪ್ಪನ ಮಾಡ್ತಾರೆ. ಹಾಗಾಗಿ ನಮಗೆ ಇದಕ್ಕೆ ಅಡ್ಜಸ್ಟ್ ಆಗಿದೆ. ಅದರದ್ದು ಫ್ಲೇವರ್ ಸಹ ನಮಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅಂಗಡಿಯಿಂದ ತೊಗೊಂಡು ಬರೋ ತುಪ್ಪ ನಮಗೆ 1 ವಾರ 2 ವಾರ ಆಗ್ತಾಯಿದ್ದಂಗೆ ಅದು ಸ್ಮೆಲ್ಲು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ತುಪ್ಪನ ಕಾಯಿಸ್ಕೊಳ್ಳಿ. ನೋಡಿ ನಾವೀಗ ಅರಿಶಿಣದೆಲೆನೂ ಹಾಕ್ಕೊಂಡಿದ್ದೀವಿ ಮತ್ತು ವೀಳ್ಯದೆಲೆನ ಸಹ ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕಿದಾಗ ಪಟ ಅಂತ ಒಂದು ಸದ್ದು ಬರುತ್ತೆ. ಈಗ ಇನ್ನೇನು ಆಲ್ಮೋಸ್ಟು ತುಪ್ಪ ರೆಡಿ ಆಗ್ತಾಯಿದೆ. ಸ್ವಲ್ಪ ದೊಡ್ಡೂರಿ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡೂರಿ ಮಾಡಿಕೊಂಡು ನಾನು ಕಡೆಯದಾಗಿ ಖಾರದ ಪುಡಿನೂ ಸಹ ಇಲ್ಲಿ ಸೇರಿಸ್ಕೊಳ್ತೀನಿ. ನಮ್ಮನೇಲಿ ಖಾರದ ಪುಡಿ ನಾವು ಹಾಕೋದು ಏನಕ್ಕೆ ಅಂದರೆ ಅದು ಬಣ್ಣ ತುಂಬ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರ್ ಇದ್ದರೆ ಅಷ್ಟು ಚೆಂದ ಅನಿಸಲ್ಲ, ಅದಕ್ಕೆ ಬಣ್ಣನೂ ಚೆನ್ನಾಗಿರುತ್ತೆ. ಹಾಗೆ ಅದು ಒಂಥರನೇ ರುಚಿ ಕೊಡುತ್ತೆ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ತಿನ್ನೋವಾಗ. ಹಾಗಾಗಿ ನಾವು ಬಳಸ್ಕೊಳ್ತೀವಿ. ನೋಡಿ ಮತ್ತೆ ನೀರು ಹಾಕಿ ನೋಡಿದ್ರೆ ಆ ಸೌಂಡ್ ಬರುತ್ತೆ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಈ ಹಂತದಲ್ಲಿ ನಾವು ಸಣ್ಣ ಉರಿ ಮಾಡಿಕೊಂಡು 1-2 ಸೆಕೆಂಡ್ ಬಿಟ್ಟು ನಾವು ಆರಿಸ್ಕೋಬೋದು. ನೀವೀಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆ ತುಪ್ಪ ಅಷ್ಟು ಒಳ್ಳೆ ಗೋಲ್ಡನ್ ಕಲರ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ. ಇದನ್ನು ಈಗ ಆರಿಸ್ಕೊಳ್ಳೋಣ. ಇದು ಆರಿದ ನಂತರ 2 ಗಾಜಿನ ಜಾರ್ಗೆ ನಾವು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಗಾಜಿನ ಜಾರ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪನ ಮೇಲಿಂದ ಮಾತ್ರ ತಳ ಎಲ್ಲ ಗಸಿ ಬರ್ದಿರೋ ಥರ ಶೋಧಿಸ್ಕೊತಾ ಇದ್ದೀನಿ. ನಾನಿಲ್ಲೇನು ಜಾಲರ ಇಟ್ಟು ಶೋಧಿಸ್ಕೊತಾ ಇಲ್ಲ, ಏಕೆಂದರೆ ಅದರಲ್ಲಿರೋದು ಬರೀ ಬೆಳ್ಳುಳ್ಳಿ ಮೆಂತ್ಯ ಆ ಥರದ್ದು, ಅದರಿಂದ ಏನೂ ತೊಂದರೆ ಇಲ್ಲ ಅದು ಮಧ್ಯದಲ್ಲಿ ಸಿಕ್ಕಿದ್ರು ಕೂಡ ಅಂತ. ನೀವು ಶೋಧಿಸ್ಕೊಳ್ಳೋ ಆಗಿದ್ರೆ ಶೋಧಿಸ್ಕೊಳ್ಬೋದು. ನೋಡಿ ಸುಮಾರು 1.5 kg ಬೆಣ್ಣೆಯಲ್ಲಿ ನನಗೆ 1 kg 100-200 ಗ್ರಾಮ್ ಅಷ್ಟು ತುಪ್ಪ ರೆಡಿಯಾಗಿದೆ. ಇದು ತಳದಲ್ಲಿರೋ ಗಸಿಯನ್ನು ಬಿಸಾಕಬೇಡಿ. ಅದನ್ನು ಸಾರು ಮಾಡುವಾಗ ಸಾರಿಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ ಆ ಟೇಸ್ಟ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ತುಪ್ಪ ರೆಡಿಯಾಗಿದೆ. ಇದನ್ನು ಬೆಳಗ್ಗೆ ನೋಡಿದ್ರೆ ನಿಮಗೆ ಪರ್ಫೆಕ್ಟ್ ರವೆ ಟೆಕ್ಸ್ಚರ್ ಇರೋ ಘಮ ಅನ್ನೋ ತುಪ್ಪ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದಗಳು.